ನೇರ ಸಂಪರ್ಕದಲ್ಲಿದ್ದಾರೆ ನಂದನ್. ಈ ಕೇಸ್ನ ಡೆವಲಪ್ಮೆಂಟ್ಸ್ ಏನಾಗಿದೆ ಸದ್ಯ? ಮಧುಕರ್, ಸದ್ಯ ಈಗ ಪೊಲೀಸರು FIR ಮಾಡೋದಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಹಿಂದೂ ಕಾರ್ಯಕರ್ತರು ಮತ್ತು ವೆಂಕಟೇಶ್ ಕೂಡ ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದಾರೆ. ಸದ್ಯ ಪ್ರಕರಣವನ್ನು ಕೂಡ ಈಗ ಮದ್ದೂರು ಪೊಲೀಸರು ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಅಂದರೆ 2018ರಲ್ಲಿ ವೆಂಕಟೇಶ್ ಅವರು ಸೋಮವಾರಪೇಟೆ ಮೂಲದ ಆರಿಫ್ ಅನ್ನುವಂಥವ್ರನ್ನ ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತಾರೆ. ಆನಂತರದಲ್ಲಿ ಸ್ವಇಚ್ಛೆಯಿಂದ ಅವರು ಹಿಂದೂ ಧರ್ಮಕ್ಕೂ ಕೂಡ ಮತಾಂತರ ಆಗಿದ್ರು. ಬಹಳಷ್ಟು ಅನ್ಯೋನ್ಯತೆಯಿಂದ ಜೀವನವನ್ನು ಕೂಡ ಇಬ್ಬರು ನಡೆಸ್ತಾ ಇದ್ರು. ಅವ್ರಿಗೊಬ್ಬರು ಮುದ್ದಾದ ಮಗು ಕೂಡ ಇತ್ತು. ಆದರೆ 1.5 ತಿಂಗಳ ಹಿಂದೆ ಅಂದರೆ ಆರಿಫ್ ಅವರ ತಂದೆ ತಾಯಿ ಏನಿರ್ತಾರೆ ಅದ್ರ ತಾಯಿಗೆ ಹುಷಾರಿಲ್ಲ ಅನ್ನುವಂತಹ ಕಾರಣವನ್ನ ಹೇಳಿ ಆರಿಫ್ ಅವರನ್ನ ಕರೆಸ್ಕೊಳ್ತಾರೆ. ಆನಂತರದಲ್ಲಿ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗುತ್ತೆ. ಎಷ್ಟೇ ಬಾರಿ ಪ್ರಯತ್ನ ಮಾಡಿದ್ರು ಕೂಡ ವೆಂಕಟೇಶ್ ಅವರ ಸಂಪರ್ಕಕ್ಕೆ ಮಗು ಆಗಲಿ ಪತ್ನಿ ಆಗಲಿ ಸಿಗೋದಿಲ್ಲ. ಆವಾಗ ಸ್ವಲ್ಪ ದಿನಗಳ ಹಿಂದೆ ಆರಿಫ್ ಅವರೇ ಸ್ವತಃ ಒಂದು ಫೋನ್ ಕರೆಯನ್ನ ಮಾಡಿ ಅಂದರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಅವ್ರ ಮನೆಯಲ್ಲಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪತಿ ಜೊತೆಗೆ ಹಂಚ್ಕೊಳ್ಳುವಂಥದ್ದು. ಅಂದರೆ ಬಲವಂತವಾಗಿ ಮಗುವನ್ನ ಅಂದರೆ ಆರಿಫ್ ಅವರ ಹೆತ್ತವರೇನಿರ್ತಾರೆ, ಆರಿಫಾ ಮದುವೆ ನಂತರದಲ್ಲಿ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡು ಖುಷಿ ಎನ್ನುವಂತಹ ಹೆಸರನ್ನ ಇಟ್ಕೊಂಡು ಬಹಳ ಅನ್ಯೋನ್ಯವಾಗಿರ್ತಾರೆ. ಆದರೆ ಇತ್ತೀಚೆಗೆ ಅವರ ತಂದೆ ತಾಯಿ ಮನೆಗೆ ತೆರಳಿದಂತಹ ಸಂದರ್ಭದಲ್ಲಿ ಅವರ ತಂದೆ ತಾಯಿ ಆ ಮಗುವನ್ನ ಅಂದ್ರೆ ತಮ್ಮ ಮೊಮ್ಮಗನನ್ನ ಮತಾಂತರ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನವನ್ನ ಪಡುವಂಥದ್ದು. ಆ ನಿಟ್ಟಿನಲ್ಲಿ ಆ ಮಗುವಿನ ಮೇಲೆ ಹಲ್ಲೆಯನ್ನು ಕೂಡ ಮಾಡ್ತಾರೆ ಅನ್ನುವಂಥದ್ದು ಆರಿಫ್ ಅಲಿಯಾಸ್ ಖುಷಿ ಏನಿದ್ದಾರೆ ಅವರ ಆರೋಪ ಕೂಡ ಇರತಕ್ಕಂಥದ್ದು. ಆ ಎಲ್ಲ ಮಾಹಿತಿಗಳನ್ನ ತನ್ನ ಗಂಡನ ಜೊತೆಗೆ ಹಂಚಿಕೊಂಡಂತಹ ಸಂದರ್ಭದಲ್ಲಿ ಅವರಿಗೆ ದಿಕ್ಕು ತೋಚದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ದೂರನ್ನ ಕೊಟ್ಟು ಅವರ ಮುಖಾಂತರ ಈ ಪ್ರಕರಣವನ್ನು ಬಗೆಹರಿಸುವಂತಹ ಯೋಚನೆಗೆ ಬರ್ತಾರೆ. ಆದರೆ ಪೊಲೀಸರಿಗೆ ದೂರನ್ನ ಕೊಡುವಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ದೂರನ್ನ ಪಡ್ಕೊಳ್ಳೋದಕ್ಕೆ ಹಿಂದೇಟನ್ನ ಹಾಕುವಂಥದ್ದು. ಅಂದ್ರೆ ಈ ಪ್ರಕರಣವನ್ನ FIR ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಮನಸ್ಸನ್ನ ಪೊಲೀಸರು ಮಾಡೋದಿಲ್ಲ. ಅವಾಗ ಹಿಂದೂ ಕಾರ್ಯಕರ್ತರ ಜೊತೆಗೂಡಿ ಪೊಲೀಸ್ ಸ್ಟೇಷನ್ನ ಮುಂದೆ ಒಂದು ಪ್ರತಿಭಟನಾ ಧರಣಿಯನ್ನ ನಡೆಸುವಂಥದ್ದು. ಸಾಕಷ್ಟು ಪ್ರತಿಭಟನೆಯ ನಂತರದಲ್ಲಿ ಈಗ ಪೊಲೀಸರು ಕೂಡ FIR ಅನ್ನ ದಾಖಲು ಮಾಡೋದಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪ್ರತಿಭಟನೆ ಕೂಡ ಕೈ ಬಿಡಲಾಗಿದೆ. ಈಗ ಪೊಲೀಸರ ಸಮ್ಮುಖದಲ್ಲಿ ಆ ಮಗುವನ್ನ ಕೂಡ ಕರ್ತರಬೇಕಾದಂತಹ ಅವಶ್ಯಕತೆ ಇರತಕ್ಕಂಥದ್ದು. ಮಧುಕರ್, ಥ್ಯಾಂಕ್ ಯು ನಂದನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.